ಸಕ್ಸಸ್ಫುಲಿ ಸೋನ್ಮಾರ್ಗ್ ರೀಚ್ ಆಗಿದ್ದೀವಿ. ನೋಡ್ಬೋದು, ಎಲ್ಲಿ ನೋಡಿದ್ರು ಬರೀ ಸ್ನೋ ಸ್ನೋ ಸ್ನೋ. ಬಿಸಿಲು ಬರ್ತದೆ, ಜೊತೆಗೆ ಸ್ನೋಫಾಲ್ ಕೂಡ ಆಗ್ತದೆ. ಏನು ಕತೆನೋ ಗೊತ್ತಿಲ್ಲ. ಈ ಹಿಮನ್ ಜಾಕೆಟಲ್ಲಿ ಹೇಳ್ಕೊಳಕ್ಕೆ ಆಪ್ಷನ್ ಇದೆ, ನನಗೆ ಆಪ್ಷನ್ ಇಲ್ಲ. ಇದು ಗಾಡಿ ಕೆಳಗಡೆ ಬಿತ್ತು, ಹಿಮನ್ ಗೇಟ್ ಆಯಿತು. ನಾವು ರೈನ್ ಗೇರ್ಸ್ ಎಲ್ಲ ಹಾಕೊಂಡ್ವಿ. ನಮಸ್ಕಾರ, ಶುಭೋದಯ ಎಲ್ಲರಿಗೂ. ಸೊ ನೋಡ್ಬೋದು, ಇವತ್ತಿಂದು ನಮ್ಮ ಡೇ 4. ಸೊ ಥರ್ಮಲ್ಸ್ ಹಾಕ್ಕೊಂಡಿದ್ದೀನಿ, ಒಳಗಡೆ ಪ್ಯಾಂಟ್ ಕೂಡ ಥರ್ಮಲ್ಸ್ ಹಾಕ್ಕೊಂಡಿದ್ದೀನಿ. ಥರ್ಮಲ್ಸ್ ಮೇಲೆ ನಾವು ಬಟ್ಟೆ ಹಾಕೋತಾ ಇದ್ದೀವಿ. ಹಿಮಾನು ಅಷ್ಟೇ ಥರ್ಮಲ್ಸ್ ಹಾಕ್ಕೊಂಡು ಥರ್ಮಲ್ಸ್ ಮೇಲೆ ಬಟ್ಟೆ ಹಾಕೋತಾ ಇದ್ದಾಳೆ. ಇದು ಅವಳು ರೈಡಿಂಗ್ ಪ್ಯಾಂಟು, ನಂದು ರೈಡಿಂಗ್ ಜಾಕೆಟು, ಇದು ಅವಳು ರೈಡಿಂಗ್ ಜಾಕೆಟು. ಸೊ ಸ್ಟೇ ಕೋಲ್ಡ್ ಜಾಗದಲ್ಲಿ ಇರ್ಬೇಕಾದ್ರೆ ನೀವು ಈ ಥರ ಹಳೆ ಮನೆಗಳು ಬುಕ್ ಮಾಡ್ಕೊಳ್ಳಿ. ನೋಡೋಕ್ಕೇನು ಅಷ್ಟೊಂದೇನು ಲಕ್ಸುರಿ ಆಗಿಲ್ಲ, ಬಟ್ ಹಳೆ ಮನೆ. ಏನಂದರೆ ಗೋಡೆ ತುಂಬ ದಪ್ಪ ಇರುತ್ತೆ, ನೋಡ್ಬೋದು ನೀವು. ಇದು ಗೋಡೆ ದಪ್ಪ ಇದ್ದಾಗ ಏನಾಗುತ್ತೆ, ಒಳಗಡೆ ಚಳಿ ಬರೋದು ಕಡಿಮೆ ಆಗುತ್ತೆ. ಹಾಗಾಗಿ ನಾವು ಏನು ಎಲ್ಲ 5 ಸ್ಟಾರ್ ಆ ಥರ ಈ ಥರ ಏನು ನೋಡ್ತಾ ಇಲ್ಲ. ನಮ್ಮ ಮೇನ್ ಇಂಟೆನ್ಷನ್ನು ಒಳಗಡೆ ಚಳಿ ಬರಬಾರ್ದು ಅಂತ ಹೇಳಿ ಬುಕ್ ಮಾಡ್ಕೊಂಡಿದ್ದೀವಿ. ಸೊ ಇವಾಗ ಇಲ್ಲಿಂದ ಹೋಗಿ ಗಾಡಿಗೆ ಇದೆಲ್ಲ ಪ್ಯಾಕ್ ಮಾಡ್ಕೋಬೇಕು, ಬಾಕ್ಸು ಇದೆಲ್ಲ ಪ್ಯಾಕ್ ಮಾಡಿಕೊಂಡು ಇಲ್ಲಿಂದ ನಾವು ಸೋನ್ಮಾರ್ಗ್ ಹೋಗಿ ಸೋನ್ಮಾರ್ಗಿಂದ ವಾಪಸ್ಸು ಸೋನ್ಮಾರ್ಗಿಂದ ಮುಂದಕ್ಕೆ ಕಾರ್ಗಿಲ್ ಕಡೆ ಹೋಗ್ತೀವಿ. ಹೋಗ್ತಾ ಒಂದು 2-3 0 ಪಾಯಿಂಟು ಕಾರ್ಗಿಲ್ ವಾರ್ ಮೆಮೋರಿಯಲ್ ಎಲ್ಲ ಇದೆ, ಅದೆಲ್ಲ ನೋಡಿಕೊಂಡು ಸೀದಾ ಕಾರ್ಗಿಲಲ್ಲಿ ಸ್ಟೇ ಆಗ್ತೀವಿ ನಾವು. ಸೊ ನಡೀರಿ, ರೋಡಲ್ಲಿ ಸಿಗೋಣಂತೆ. ಯಪ್ಪ, ಗಾಡಿ ಬ್ರೇಕ್ ಫೇಲ್ ಆಗಿಬಿಟ್ಟಿದೆ. ಗಾಡಿ ಬ್ರೇಕೇ ಹಿಡಿತಾ ಇಲ್ಲ, ಏನು ಮಾಡೋದು ಗೊತ್ತಾಗ್ತಿಲ್ಲ. ನೀರು ಹಾಕಿದರೆ ಆಗುತ್ತೆ ಅಂತೇಳಿ ಡೇ 4 ಜರ್ನಿ ಸ್ಟಾರ್ಟ್ ಆಗಿದೆ. ನೋಡ್ಬೋದು, ಗಾಡಿ ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೀವಿ, ಹಿಮ ಎಲ್ಲ ರೆಡಿಯಾಗಿದೆ. ಸೊ ಇಲ್ಲಿಂದ ಕಾರ್ಗಿಲ್ ನಮ್ಮ ಟಾರ್ಗೆಟ್ ಆನ್ ದಿ ವೇ. ಸ್ನೋ ಸಿಗುತ್ತಂತೆ, ಅದನ್ನು ನೋಡಿಕೊಂಡು ಹಾಗೆ ಕಾರ್ಗಿಲ್ ಹೋಗಿ ಕಾರ್ಗಿಲಲ್ಲಿ ಹಾಲ್ಟ್ ಮಾಡ್ತೀವಿ. ಅಷ್ಟೇ, ಇನ್ನೇನಿಲ್ಲ ಹೇಳುವಂಥದ್ದು. ನಡೀರಿ ಹೋಗೋಣಂತೆ. ಓಕೆ, ಆಚೆ ಬಂದತ್ತು ಹಿಡ್ಕೋಬೇಕಾಗತ್ತೆ ಗಾಡಿ. ಪುಷ್ ಮಾಡು. ಇಬ್ಬರು ಲಗೇಜ್ ಇರೋದ್ರಿಂದ ಒಂದು ಸ್ವಲ್ಪ ಓವರ್ಲೋಡ್ ಆದಂಗೆ ಆಗಿದೆ. ಏನು ಬಿಟ್ಟಿಲ್ಲಲ್ಲ. ದೇವ್ರೆ ಕಾಪಾಡಪ್ಪ. ಈಗ ಒಂದು ಲೊಕೇಶನ್ ಮಾಡ್ಕೊಂಡಿದ್ದೆ, ಹಿಮ ಬೇರೆ ಫೋನ್ ಬೀಳಿಸ್ಬಿಟ್ಲು. ಜೀವ ಡಗ್ ಅಂದ್ಬಿಡ್ತು ನನಗೆ, ಹೋಯ್ತು ಫೋನ್ ಅಂದ್ಕೊಂಡೆ. ಓಕೆ, ओके, थैंक यू सर जी, फिर मिलते हैं. थैंक यू. हाँ हाँ जी, हाँ वही. आपकी मेमोरी रहेगी हमारे. हाँ ओके. ಥ್ಯಾಂಕ್ ಯು ಸರ್ ಜಿ, ಬಾಯ್ ಬಾಯ್. ಟೆಂಪರ್ಡ್ ಗ್ಲಾಸ್ ಹಾಕ್ಸೋಣ ಅಂತ ಹೇಳಿಬಿಟ್ಟು ಬಂದಿದ್ದೀನಿ. ಯಾರು ಇಲ್ಲ ಇಲ್ಲಿ, ನೋಡಬೇಕು ಹೆಂಗೆ ಯೂಸ್ ಮಾಡಬೇಕು. ಯಾರೂ ಇಲ್ಲ ಟೆಂಪರ್ಡ್ ಗ್ಲಾಸ್ ಹಾಕ್ಸೋಕ್ಕೆ, ಇಲ್ಲ ಅಲ್ಲಿ ಯಾರು. ಸೈಡ್ ಹಿಂದೆ ಬಾ. ಇದಂತೆ, ನಾನು ಏನು ಇಲ್ಲಿ ಇಷ್ಟೊಂದು ಕುರಿ ಸಾಕೊಂಡವರಲ್ಲ ಅಂದ್ಕೊಂಡಿದ್ದೆ. ಎಲ್ಲ ಬಕ್ರೀದ್ ಸ್ಪೆಷಲ್ಗೆ ಮಾರಾಟಕ್ಕೆ ತಗೊಂಡೋಗ್ತಾ ಇರೋದು.
ಶನಿವಾರ ಫುಲ್ ಹಬ್ಬ ಇಲ್ಲಿ. ಚಳಿ ಹೊಡಿತಾ ಇದೆ. ಎಲ್ಲ ನಿಲ್ಲಿಸ್ಬಿಟ್ಟು ಗ್ಲೌಸ್ ಹಾಕೋಬೇಕಷ್ಟೇ. ಗಾಡಿ ಎಲ್ಲ ನೀರು ತಗೊಳೋಕೆ ನಿಲ್ಲಿಸ್ತೀವಲ್ಲ ಅಲ್ಲಿ ಡೈಲಿ 2 ಲೀಟ್ರ್ 3 ಲೀಟ್ರ್ ನೀರೇ ಕುಡಿತಾ ಇದ್ದೀವಿ. ಆರಾಮಾಗಿ ಹೋಗೋಣ, ನಿಧಾನಾಗಿ ಜರ್ನಿ, ರೋಡ್ ಎಂಜಾಯ್ ಮಾಡೋಣ, ಸ್ಪೀಡ್ ಬೇಡ ಅಷ್ಟೇ. ಭಯ ಆಗುತ್ತೆ ಗುರು. ಇಲ್ಲಿ ಏನು ಇಲ್ಲಿ ಎಲ್ಲ ಕಲೆಕ್ಟ್ ಮಾಡ್ತಾರಲ್ಲ, ಲಾಸ್ಟ್ ಟೈಮ್ ನೋಡಿದ್ದೆ. ಬೈಕರ್ಸ್ ಏನಿಲ್ಲ ಅನಿಸುತ್ತೆ, ಕಾರ್ಗಳೆಲ್ಲ ಕಲೆಕ್ಟ್ ಮಾಡ್ತಾರೆ. ಕಾಶ್ಮೀರ ಎಂಟ್ರಿ ಆಗಿದ್ದೀವಿ. ಅಂದರೆ ಸೋನ್ಮಾರ್ಗ್ಗೆ ಇಲ್ಲಿಂದ ಬರೀ 60 ಕಿಲೋಮೀಟ್ರು. ಏನಾದ್ರು ತಿನ್ಕೊಂಡು ಹೋಗೋಣ ಅಂತ. ಗೊತ್ತಿಲ್ಲ ಇನ್ನು 60 ಕಿಲೋಮೀಟ್ರಿಗೆ ಎಷ್ಟೊತ್ತಾಗುತ್ತೆ ಹೋಗೋದು ಅಂತ. ಸಿಕ್ಕಾಪಟ್ಟೆ ಟ್ರಾಫಿಕ್ ಇದೆ. ಪ್ರತಿ ಒಂದು ಸ್ವಲ್ಪ ಕಿಲೋಮೀಟ್ರ್ ಹೋಗ್ತೀವಿ, ಎಲ್ಲ ಚೇಂಜ್, ಲೊಕೇಶನ್ಸ್ ಚೇಂಜು, ಲ್ಯಾಂಡ್ಸ್ಕೇಪ್ ಚೇಂಜು, ಕ್ಲೈಮೇಟ್ ಚೇಂಜು. ನೈಸ್ ಎಕ್ಸ್ಪೀರಿಯನ್ಸ್. ಈಗ ಮಕ್ಕಳನ್ನ ಕರ್ಕೊಂಡ್ಬಂದ್ಬಿಡ್ಬೇಕು. ಕಾರಲ್ಲಿದ್ದರೆ ಕಷ್ಟ. ಮಕ್ಕಳನ್ನ ಬಿಟ್ಟು ಆ ಕಡೆ ಎಳಿತಾ ಇರುತ್ತೆ ಒಂದು ಕಡೆ. ಹೌದು, ಏನಾಗಿದ್ರು ಮಕ್ಕಳು ಇರೋದು ಕಷ್ಟ. 3 ಗಂಟೆ 4 ಗಂಟೆ ಆಗ್ಬಿಡುತ್ತೆ ಊಟ ಮಾಡೋದು. ಹಾಗಾಗಿ ಬೆಳಗ್ಗೆ ಬ್ರೇಕ್ಫಾಸ್ಟ್ ನಾವು ಹೆವಿ ಮಾಡ್ಕೊತಾ ಇದ್ದೀವಿ. ಸುಮ್ಮನೆ ಮ್ಯಾಗಿ ಗೋಲ್ಗೂರ ತಿನ್ನೋದ್ರಿಂದ ಎಲ್ಲಿ ಊಟ ಸಿಗುತ್ತೆ ಅದು ಒಳ್ಳೆ ಊಟ. ಮನೆ ಊಟ ತರೋದು, ಮನೇಲಿ ಏನು ತಿಂತೀವಿ ನಾವು, ಚಪಾತಿ ತಿಂತೀವಿ, ಅನ್ನ ತಿಂತೀವಿ, ಪಲ್ಯ, ಈ ಥರದ್ದು ಮಾತ್ರ ನಾವು ಪ್ಲ್ಯಾನ್ ಮಾಡ್ಕೊಂಡು ತಿಂತಿದ್ದೀವಿ. ಇವಾಗ ಇದಾದ್ಮೇಲೆ ನೆಕ್ಸ್ಟ್ ಇನ್ನು 60 ಕಿಲೋಮೀಟ್ರ್ ಸೋನ್ಮಾರ್ಗಲ್ಲೇ ಬ್ರೇಕ್ ಕೊಡೋಣ ಅಂತ ಡಿಸೈಡ್ ಮಾಡಿದ್ದೀವಿ. ಬಿಟ್ಟು ಒಂದು ಸ್ವಲ್ಪ ಬಾಳೆಹಣ್ಣು ತೊಗೊಂಡಿದ್ದೀವಿ ಎಕ್ಸ್ಟ್ರಾ, ನೋಡಿ ಎಮರ್ಜೆನ್ಸಿ ಹೊಟ್ಟೆ ಎಷ್ಟು ತಿನ್ನೋಣ ಅಂತ ಹೇಳ್ಬಿಟ್ಟು. ಸೊ ನೋಡಿ ಇವಾಗ ತಿನ್ಬಿಟ್ಟು ಹೊರಡೋಣಮ್ಮ. ಓಕೆ. ಸೋನ್ಮಾರ್ಗ್ 55, ಕಾರ್ಗಿಲ್ 174 ಇದೆ. ಕಾಣಿಸ್ತಾ ಇದೆಯಾ ಸ್ನೋ? ಅಲ್ಲಿ ನೋಡಿ, ಅಲ್ಲಿ ಫುಲ್ ಸ್ನೋ ಕಾಣ್ತಾ ಇದೆ ಬೆಟ್ಟದ ಮೇಲ್ಗಡೆಗೆ. ವಾವ್! ಹೋಗ್ತಾ ಹೋಗ್ತಾ ರೋಡ್ ತುಂಬ ಡಿಫಿಕಲ್ಟು, ಟಫ್ ಆಗ್ತಾ ಇದೆ. ಅಂದರೆ ನಮ್ಮ ಬೈಕಲ್ಲೆಲ್ಲ ಲಗೇಜ್ ಇದೆಯಲ್ಲ, ಅಪ್ಪ ಇಷ್ಟು 3 ದಿವಸದಲ್ಲಿ ಇವತ್ತು ಒಬ್ಬ ಬೈಕರ್ ನೋಡಿದೆ, ನಂಬರ್ ಪ್ಲೇಟ್ ಇಲ್ಲ, ಅದು ಎಲ್ಲಿಯವರು ಅಂತ ಗೊತ್ತಿಲ್ಲ. Wow, wow, what a beauty! ಏನು ಗುರು ಇದು, ಏನು ಸಖತ್ತಾಗಿದೆ. ಈ ಕಡೆ ನೋಡ್ಲಾ, ಈ ಕಡೆ ನೋಡ, ಗಾಡಿ ಉಳಿಸ್ಲಾ, ಎಲ್ಲ ಏನು ಸಖತ್ತಾಗಿದೆ ಇದು. ಬೈಕಲ್ಲಿ ಬಂದಿದ್ದಕ್ಕೆ ಇದೆಲ್ಲ ನೋಡೋ ಥರ ಆಗಿದೆ, ಇಲ್ಲ ಅಂದರೆ ಆಗ್ತಾ ಇರಲಿಲ್ಲ. ಈಗ ನಾವು ಸೋನ್ಮಾರ್ಗ್ ಎಂಟ್ರಿ ಆಗ್ತಾ ಇದ್ದೀವಿ. ನೋಡಿ ಟೂರಿಸ್ಟ್ ಎಲ್ಲ ಇಲ್ಲಿದ್ದಾರೆ. ಇದು ಎಂಟ್ರಿ ಆದ ತಕ್ಷಣ ಆ ಕಡೆ ಇರೋ ಪ್ರಪಂಚನೇ ಬೇರೆ, ಫುಲ್ ಇದೇ ಚೇಂಜ್ ಆಗಿಬಿಡುತ್ತೆ. ಸ್ಪೀಡ್ ಲಿಮಿಟ್ 30 ಇದೆ. ಸೋನ್ಮಾರ್ಗ್ ಟನಲ್, ವೆಲ್ಕಮ್ ಟು ಸೋನ್ಮಾರ್ಗ್ ಟನಲ್. ಈ ಕಡೆ ಇದೆ, ಎರಡು ಒಂದೇ ಕಡೆ ಇದೆ. ಸ್ಟಾರ್ಟಿಂಗ್ 0 ಕಿಲೋಮೀಟ್ರು. ಓಕೆ, ಈ ಕಡೆಯಿಂದ ಅದೊಂದು ರೂಟ್ ಇದೆ, ಈ ಕಡೆ ಒಂದು ರೂಟ್ ಇದೆ. ಇಲ್ಲಿ ನೋಡಿ ರೈಟ್ ಸೈಡಲ್ಲಿ. ಓ ಮೈ ಗಾಡ್,
ಮೈ ಗಾಡ್, ನಮ್ಮ ಹಿಂದ್ಗಡೆ ಹೆಂಗಿದೆ ಗೊತ್ತಾ? ಓಹೋ, ಇಲ್ಲಿ ಅಲ್ಲಿ ಎಲ್ಲ ಕಡೆನೂ ಅಷ್ಟೇ. ಈ ಬೆಟ್ಟ ದಾಟ್ ಬಂದ್ವಿ ನಾವು. ಒಂದು ಗಂಟೆ ಇನ್ನು 15 ನಿಮಿಷಕ್ಕೆ ನಾವು ಅಲ್ಲಿ ಇರ್ತೀವಿ ಅಂತ ತೋರಿಸ್ತದೆ. ಓ ಮೈ ಗಾಡ್. ಸೋನ್ಮಾರ್ಗ್ 3 ಕಿಲೋಮೀಟ್ರು 9 ನಿಮಿಷ. ವಿ ಫೈನಲಿ ರೀಚ್ಡ್. ಸೋನ್ಮಾರ್ಗಲ್ಲಿ ಜಸ್ಟ್ ಫೋಟೋ ಇಟ್ಕೊಳ್ಳೋದು ಅಷ್ಟೇನಾ? ಸೋನ್ಮಾರ್ಗಲ್ಲಿ ಬರೀ ಫೋಟೋ ಇಟ್ಕೊಳ್ಳೋದ ಅಂತ. ಫೈನಲಿ ಸಕ್ಸಸ್ಫುಲಿ ಸೋನ್ಮಾರ್ಗ್ ರೀಚ್ ಆಗಿದ್ದೀವಿ. ನೋಡ್ಬೋದು, ಎಲ್ಲಿ ನೋಡಿದ್ರು ಬರೀ ಸ್ನೋ 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 ಕಾಣಿಸ್ತದೆ. ಗಾಳಿ ಒಳ್ಳೆ ತಣ್ಣಗೆ ಬೀಸ್ತಾ ಇದೆ ನೋಡಿ. ಈ ಕಡೆನೂ ಸ್ನೋ, ಈ ಕಡೆನೂ ಸ್ನೋ, ಈ ಕಡೆನೂ ಸ್ನೋ. 4 ಕಡೆ ಎಲ್ಲಿ ನೋಡಿದ್ರು ಬರೀ ಸ್ನೋನೇ ಕಾಣ್ತಾ ಇದೆ. ಇಲ್ಲಿ ಏನಂದರೆ ನೋಡೋಕ್ಕೆ ಪ್ಲೇಸಸ್ ಅಂತ ಏನಿಲ್ಲ, ಬರೀ ಕುದುರೆ ರೈಡ್ ಕರ್ಕೊಂಡು ಹೋಗ್ತಾರೆ. ಅಲ್ಲಿಂದ ಕಾಡುಗಳೆಲ್ಲ ಕುದುರೆ ರೈಡ್ ಕರ್ಕೊಂಡು ಹೋಗ್ಬಿಟ್ಟು ಇಲ್ಲಿ ಡ್ರೆಸ್ ಕೊಡ್ತಾರೆ. ಡ್ರೆಸ್ ಹಾಕ್ಕೊಂಡು ಹಾರ್ಸ್ ರೈಡ್ ಮಾಡ್ಕೊಂಬರೋದು. ಹಾಗೆ ಅವರು ಸುಮಾರು ಒಂದು 2 ಅವರ್ 3 ಅವರ್ ಆಗುತ್ತೆ. ಕರ್ಕೊಂಡು ಹೋದಾಗ ಒಂದು ಸ್ವಲ್ಪ ಸ್ನೋ ಎಲ್ಲ ಸಿಗುತ್ತೆ ಆ ಥರ. ಬಟ್ ನಮಗೆ ಟೈಮ್ ಇಲ್ಲ ಅಷ್ಟೆಲ್ಲ ಹೋಗಿ ಮಾಡಿ ಬರೋಕ್ಕೆ. ಮತ್ತು ಅಲ್ಲಿಗೆ ಬೈಕ್ ಎಂಟ್ರಿ ಇಲ್ಲ, ಅಂದರೆ ಬರೀ ಏನು ಕುದುರೆಯಲ್ಲೇ ಹೋಗಬೇಕು. ಹಾಗಾಗಿ ನಾವು ಆ ರಿಸ್ಕ್ ತಗೊಳ್ತಲ್ಲ. ಇಲ್ಲಿಂದ ಸೀದಾ ನಾವು ಕಾರ್ಗಿಲ್ ಕಡೆಗೆ ಹೊಡಿತೀವಿ. ಕಾರ್ಗಿಲ್ ಹೋಗ್ಬೇಕಾದ್ರೆ ಝೋರ್ಜಿಲ್ಲಾ ಪಾಸು 0 ಪಾಯಿಂಟ್ ಅಂತ ಸಿಗುತ್ತೆ. ಅಲ್ಲೇ ನಮಗೆ ರೋಡಲ್ಲೇ ಸ್ನೋ ಸಿಗುತ್ತೆ. ಹಂಗೆ ಅಲ್ಲಿಗೆ ಇದು ಮಾಡೋಣ, ಮುಗಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ಏನಮ್ಮ ಖುಷಿನಾ? ಎಷ್ಟು ಹತ್ತದಿಂದ ನೋಡ್ತಾ ಇದ್ದೀವಿ ಸ್ನೋ. ಇನ್ನೂ ಹತ್ತದಿಂದ ನಾವು ನೋಡೋ ಅಂಥ ಆಪ್ಷನ್ ಸಿಗುತ್ತೆ. ಇದು ಕ್ಲೈಮೇಟೇ ಚೇಂಜು. ಜಾಕೆಟ್ ಹಾಕೊಂಡ್ರು ತಣ್ಣಗೆ ಆಗ್ತಾಯಿದೆ. ಇದು ಏನಪ್ಪ ಗ್ಲೌಸು ಜಾಕೆಟೆಲ್ಲ ಹಾಕ್ಕೊಂಡ್ರು. ಸೊ ಇವಾಗ ಹಂಗೆ ಸುಮ್ಮನೆ ಒಂದು ಫೋಟೋ ಗಿಟೋ ತಗೊಂಡು ಇಲ್ಲಿಂದ ಸೀದಾ ಹೊರಡೋದು ಅಷ್ಟೇ. ಹೊಡ್ತಾ ಇದ್ದೀವಿ, ನೋಡ್ಬೋದು. ಟೂರಿಸ್ಟ್ ಎಲ್ಲ ತುಂಬ ಕಡಿಮೆ ಇದ್ದಾರೆ. ಹಂಗೆ ನಮ್ಮ ಗಾಡಿ ಮೇಲೆ ಹಂಗೆ ಫೋಟೋ ತೊಗೋಬೇಕು ಅಂತ ಹೇಳಿದ್ರು. ಹಾಗೆ ಫೋಟೋ ಎಲ್ಲ ತಗೋತಾ ಇದ್ದಾರೆ. ಸೊ ನಡೀರಿ ಹೋಗೋಣ. ಟೂರಿಸ್ಟ್ ವಗैरह बहुत कम है ना भैया? ಹಾಂ, ಓಕೆ. ಫೋಟೋ ತಗೋತಿದ್ರೆ ನಾವು ಇವಾಗ ಇನ್ನೇನು ಇಲ್ಲಿಂದ ಸೀದಾ ಹೊರಡೋಣಂತೆ. ನಡೀತಾರೆ ಅಷ್ಟೇ. ಸ್ವಲ್ಪ ರಿಫ್ರೆಶ್ ಮಾಡಿಕೊಂಡು ಸೋನ್ಮಾರ್ಗಿಂದ ಹೊರಡ್ತಾ ಇದ್ದೀವಿ. ನಮ್ಮ ಪಯಣ ಸೀದಾ ಎಲ್ಲಿಗೆ? ಸೋನ್ಮಾರ್ಗಿಂದ ಕಾರ್ಗಿಲ್ ಕಡೆಗೆ. ಆನ್ ದಿ ವೇ ಝೋರ್ಜಿಲ್ಲಾ ಪಾಸು 0 ಪಾಯಿಂಟ್ ಅಂತಾರೆ. ಅದು ಮುಗಿಸ್ಕೊಂಡು ಸೀದಾ ಕಾರ್ಗಿಲ್. ಇವತ್ತು ಕಾರ್ಗಿಲಲ್ಲಿ ಸ್ಟೇ. 38 ಕಿಲೋಮೀಟ್ರ್ ಹೋದರೆ ಝೋರ್ಜಿಲ್ಲಾ ಪಾಸ್ ಸಿಗುತ್ತೆ. ಕ್ಯಾಂಪಿಂಗ್ ಎಲ್ಲ ಇಲ್ಲಿ ಮಾಡ್ಬೋದು ಅನಿಸುತ್ತೆ, ಗೊತ್ತಿಲ್ಲ. ಟೂರಿಸ್ಟ್ ತುಂಬ ಕಡಿಮೆ ಇದ್ದಾರೆ ಆ್ಯಕ್ಚುಲಾಗಿ ಹೇಳಬೇಕು ಅಂದರೆ. ಟೂರಿಸ್ಟ್ಗಳಿಲ್ಲ. ನಮ್ಮನ್ನು ಬಿಟ್ಟರೆ ರೋಡಲ್ಲಿ ಯಾರು ಕಾಣ್ತಾನೆ ಇಲ್ಲ ನನಗೆ. ಬೈಕರ್ಸ್ ಇದೆಲ್ಲ ಬರೀ JNK. ಅರೆ ಇಲ್ಲಿ ನಿಯರ್ ಬೈ ಲೋಕಲ್ಸು ಅವ್ರ ಗಾಡಿಗಳೇ ಇದೆ ಅಷ್ಟೇ. ಅದು ಕಡಿಮೆ ಇದೆ ನೋಡಿ. ಅಲ್ಲಿ ಹೆಂಗಿದೆ ಸ್ನೋ. ವಾವ್. ಇದು ಲ್ಯಾಂಡ್ ಸ್ಲೈಡ್ ಆಗಿದೆ, ನೋಡ್ತಾ ಇದೆಯಾ? ಫುಲ್ ಬ್ಲ್ಯಾಕ್ ಮಣ್ಣು ಕಲ್ಲು ಎಲ್ಲ ಕ್ಲಿಯರ್ ಮಾಡಿದ್ದಾರೆ. ಯಪ್ಪ ಸ್ವಾಮಿ, ಮಳೆಲೆಲ್ಲ ಇಲ್ಲಿ ಬರೋಕ್ಕೆ ಎಷ್ಟು ಭಯ ಆಗುತ್ತೆ. ಹ್ಞೂ, ಅದೇ ಸ್ಲೋ ಆಗಿ ಹೋಗ್ತಾಯಿದ್ದೀನಿ. ಯಾರು ಹೆಂಗಾರು ಬರ್ರಿ, ನಾನು ಹೋಗೋದು ಇಷ್ಟೇ. ಓಹ್ ಇಬ್ಬಾ, ಏನೇ ಇದು ರೋಡು. ವಾ, ನಾನು ಒಬ್ಬನೇ ಇದ್ದರೆ ಬೇಕು. ನೀನು ಲಗೇಜು ಬಿದ್ದರೆ ಕೈಕಾಲು ಮುರಿದೋಗ್ಬಿಡುತ್ತೆ ಕಣಮ್ಮ. ನೋಡು, ಹಿಂಗೆ ಬಿದ್ದರೆ ಮಲ್ಕೊಂತು ಅಂದರೆ ಹೋಯ್ತು ಅಷ್ಟೇ. ಇಬ್ರು ಇಳಿದು ಹೋಗ್ತಾ ಇದೆ. ಹತ್ತಿರ ಹೋಗಿ ಮುಟ್ಟೋಣ ಅನ್ನೋ ಟೆಂಪ್ಟ್ ಆಗುತ್ತೆ. ತಲೆ ಮೇಲೆ ಗಿಲೆ ಮೇಲೆ ಬಿದ್ದೋಗ್ಬಿಟ್ರೆ ಕಷ್ಟ ಅಂತ.
ಅಬ್ಬಾ, ಇದೇನಾಗುತ್ತೆ ರೋಡ್ ಮೇಲೆ ಬರುತ್ತಲ್ಲ, ಗಾಡಿ ಓಡಾಡಿ ಬ್ಲ್ಯಾಕ್ ಐಸ್ ಅಂತ ಆಗಿಬಿಡುತ್ತೆ. ಅಂದರೆ ಫುಲ್ಲು ಗಾಡಿಗಳು ನಿಲ್ಲೋದೇ ಇಲ್ಲ ಅದ್ರ ಮೇಲೆ. ಓ ಇಲ್ಲಿ ನೋಡಿಮ್ಮ, ನೋಡಿಲ್ಲ, ಹೊಡೆದೋಗಿದೆ, ಹೊಡೆದು ಬಿದ್ದಿದೆ ನೋಡಿ ಐಸ್. ಮುಟ್ಟಿಯಾ? ಮುಟ್ಟು ಮುಟ್ಟು ನೋಡು, ಮೊದಲನೇ ಐಸು. ಓಹೋ, ನೋಡಿ ಐಸು ಹೆಂಗೈತೆ. ಫಸ್ಟ್ ಐಸು ಇಲ್ಲೇ ಇಲ್ಲ, ಇಲ್ಲ ಮಾಡ್ತಿದ್ಯಾ? ನೋಡ್ದೆ ಹೆಂಗಿದೆ. ಅಯ್ಯೋ ಏನು ಕೋಲ್ಡ್ ಇದೆ ಮಾ, ನೀನು ಹಾಕೈಯಲ್ಲಿ ಮುಟ್ಬೇಕಾಗಿತ್ತು, ಬಟ್ಟೆ ಎಲ್ಲ ಒದ್ದೆ ಆಗ್ಬಿಡುತ್ತೆ. ಹೊಡಿ, ಹಂಗೆ ಎತ್ಬಿಟ್ಟು ಹಂಗೆ ಕೈಲಿ ಹೊಡಿ. ಹಾಂ, ಹಿಂಗೆ ಮೇಲೆ ಎಸ್ಬಿಟ್ಟು ಹೊಡಿ ಹಿಂಗೆ ಕೈಯಲ್ಲಿ. ಹಾಂ ನೋಡಿ ಪಾ, ಫುಲ್ ಕೋಲ್ಡ್ ಇದೆ. ಈ ಕಾಲಲ್ಲೆಲ್ಲ ನೀರಿಟ್ಟರೆ ಮುಗ್ದೈತೆ ಅನ್ಸುತ್ತೆ, ಎಷ್ಟು ದೊಡ್ಡ ಬಂಡೆ. ನಿಂತ್ಕೊ, ಫೋಟೋ ತಗೊತೀಯಮ್ಮ ಇಲ್ಲಿ ಇಳ್ದೋಗೆ. ಹಾಂ, ಕಾವಾ ಕುಡಿಯೋಣ? कावा कितने भैया? 2 दे दो. Sure. नहीं भैया, नहीं ठीक है, नहीं चाहिए. ಹಂಗೇನಾದ್ರು ವೀಡಿಯೋ ಬೇಕೇನೆ ನಿಂದು? ಇಮ್ಮ ಈ ಥರ ವೀಡಿಯೋ ಬೇಕಾ ನಿಂದು? ಈ ಥರ ವೀಡಿಯೋ ತೆಗಿಬೇಕಾ? ಬೇಡ, नहीं चाहिए भैया, थैंक यू. मेमोरी रहता है, एडिटिंग करके पोज हमारा रहेगा. नहीं सिंपल से शूट करके देते हैं. नहीं भैया, नहीं चाहिए. ऐसी वाली बात नहीं है, वो करके ಡ್ರೀಮ್ ಇತ್ತು ನಂದು ನನ್ನ ಗಾಡಿಯಲ್ಲೇ ಬರಬೇಕು ಅಂತ. ಸೊ ಇಲ್ಲಿ ಕಾವಾ ಅಂತ ಕೊಡ್ತಾರೆ, ಅದನ್ನು ಆರ್ಡ್ರ್ ಮಾಡಿದ್ದೀವಿ. ಹಿಮಂಗೆ ಜೋಳ ತಿನ್ನಬೇಕಂತೆ, ಒಂದು ಜೋಳ ಆರ್ಡ್ರ್ ಮಾಡಿದ್ದೀವಿ. ಭಯ ಕಿತ್ನೆ ಕಾ ಭಯ್ಯ? 50. ಓಕೆ ठीक है, 50 ರೂಪಾಯಿ ಒಂದು ಜೋಳ. ಓಕೆ ನೋಡಿ ಹೆಂಗಿದೆ ಇದು ಲೊಕೇಶನ್ ನೋಡೋಕ್ಕೆ. ಯಾರೋ ಗಿಡಗಳು ಕಿತ್ತಾಕ್ಬಿಟ್ಟಿದ್ದಾರೆ ಇದೆಲ್ಲ. ಐ ಲವ್ ಝೋಜಿಲಾ ಅನ್ನೋದು. ಓಕೆ 32 BRTF ಪ್ರಾಜೆಕ್ಟ್. ಓಕೆ ಅದೇನೋ ನಮ್ಗೆ ಅರ್ಥ ಆಗೋದಿಲ್ಲ, ಬಟ್ ಇಲ್ಲಿಂದ ನೋಡಿ ಹೆಂಗೆ ಕಾಣಿಸುತ್ತೆ. ಇದು ಮೇಲೆ ಬರೋಕ್ಕೆ ಇಲ್ಲಿಂದ ಬಂದಿದ್ದು, ಇದು ಪಾಯಿಂಟು. ಈ ಪಾಯಿಂಟಿಂದ ಇಲ್ಲಿಗೆ ಬಂದಿದ್ದೀವಿ. ಹೆಂಗಿತ್ತು ಗೊತ್ತಾ ಜರ್ನಿ? ಹೇಳಿದ್ರೆ ನಿಮಗದು ಅರ್ಥ ಆಗಲ್ಲ, ನೀವೇನಾದರೂ ಬಂದಾಗ ಮಾತ್ರ ಗೊತ್ತಾಗುತ್ತೆ ಅಷ್ಟೇ. ಹೆಂಗಿತ್ತಿಮ್ಮ? ಭಯಂಕರವಾಗಿತ್ತಲ್ಲ, ಜೀವ ಕೈಲಿ ಹಿಡ್ಕೊಂಬಂದಿದ್ದು. ಒಂದು 2 ಕಿಲೋಮೀಟ್ರು ಅಲ್ಲಿ ಫುಲ್ ಆಫ್ ರೋಡು ಹೋಯ್ತು. ಏನಂದರೆ ನಮ್ಮ ಗಾಡಿ ಲಗೇಜ್ ಇಲ್ಲಾಂದರೆ ಗಾಡಿ ಮಲಗಿಸ್ಬಿಟ್ಬಿಡೋದು. ಇವಾಗ ಮುಂದಕ್ಕೆ ಹೋಗ್ತಾಯಿದ್ದೀವಿ, ನಡೀರಿ ಹೋಗೋಣಂತೆ. ಓಕೆ, ಸೊ ಇವಾಗ ಬ್ಯಾಟ್ರಿ ಚೇಂಜ್ ಮಾಡೋಕ್ಕೆ ನಿಲ್ಲಿಸ್ಕೊಂಡಿದ್ದೆ. ಇಲ್ಲೆಲ್ಲ ನೋಡ್ಬೋದು ಫುಲ್ ಎಲ್ಲ ಹೆಂಗೆ ಸ್ನೋಫಾಲ್ ಆಗಿದೆ. ಪಕ್ಕ ಕರ್ಕೊಂಡು ಹೋಗ್ಲಾ ಇಮ್ಮ? ಗುತ್ತಿಯ ಸ್ನೋಗೆ ಗಾಡಿ ಟೆಂಪ್ರೇಚರೇ 14 ಡಿಗ್ರಿ ತೋರಿಸ್ತದೆ. ಇಂಜಿನ್ ಹೀಟೇ ಆಗ್ತಾಯಿಲ್ಲ. ಆ ಥರ ನೋಡಿ ಇದು ಹೆಂಗಿದೆ. ಹೊಡಿ ಡಿಚ್ ಹೊಡಿ ಹೆಂಗಿದೆ ನೋಡಿ, ಫುಲ್ಲು ಸ್ನೋ. ಇದು ಮೊನ್ನೆ ಅವಲಾಂಚ್ ಬಿದ್ದಿರೋದಂತೆ, ಅದು ಫುಲ್ಲು ಮೇಲಿಂದ ಕಚ್ಕೊಂಬಂದಿರೋದು. ಇಳಿದು ಮಾಡಿ ಎಲ್ಲ ಇದು ಮಾಡಿದ್ರೆ ಮತ್ತೆ ಲೇಟ್ ಆಗುತ್ತಲ್ಲ, ಹಾಗಾಗಿ ಹಂಗೆ ನಾವು ಜರ್ನಿ ಕಂಟಿನ್ಯೂ ಮಾಡ್ತಾಯಿದ್ದೀವಿ.
ಇನ್ನು ಒಳ್ಳೊಳ್ಳೆ ಸಿನಿಮ್ಯಾಟಿಕ್ ಫೋಟೋಸ್ ಎಲ್ಲ ತಕ್ಕೊಡ್ತಾರಲ್ಲಿ. ಒಂದೊಂದು ಶೂಟ್ಗೆ 200 - 300 ರೂಪಾಯಿ ಇದೆ. ಚೆನ್ನಾಗಿ ಮಾಡಿಕೊಡ್ತಾರೆ. ಎಡಿಟಿಂಗ್ ಕಲರ್ ಗ್ರೇಡಿಂಗ್ ಎಲ್ಲ ಮೊಬೈಲಲ್ಲೇ ಮಾಡಿ ಐಫೋನಲ್ಲೇ ಶೂಟ್ ಮಾಡಿ ಕಳಿಸ್ತಾರೆ. ಸಖತ್ತಾಗೆ ಮಾಡ್ತಾರೆ. ನಾವು ಬೇಕಾದ್ರೆ ಎಲ್ಲಾದರೂ ಗಾಡಿ ಹಾಕ್ಬಿಟ್ಟು ನಮ್ಮದು ನಾವೇ ಫೋಟೋ ತಗೊಂಡು ಮೂವ್ ಆಗಬೇಕು. 0 ಪಾಯಿಂಟ್ ಓಕೆ, ನಿಲ್ಸಂಗಿಲ್ವಂತೆ. ಮುಂದೆ ಹೋಗಿ ಅಂದರು, ಮುಂದೆ ತಗೊಳ್ತಾ ಇದ್ದೀವಿ. ಇದೇ ಜೋರ್ಜಿಲ್ಲಾ ಪಾಸು, ಬಟ್ ಇಲ್ಲೆಲ್ಲೂ ಸ್ಟಾಪ್ ಮಾಡೋಂಗಿಲ್ಲ. ಅಲ್ಲೇನೋ ಐ ಲವ್ ಬ್ರೋ ಅಂತ ಹಾಕಿದ್ದಾರೆ, ಅಂದರೆ ಬಾರ್ಡರ್ ಸೆಕ್ಯೂರಿಟಿ. ಅಲ್ಲೇನಾದ್ರು ನಿಲ್ಲಿಸಿ ಫೋಟೋ ಗಿಟ ತೊಗೋಬೋದು. ನೋಡೋಣ ಬನ್ನಿ. ಅಂದರೆ ಇದೆಲ್ಲ ಯಾವಾಗ ಬೇಕಾದ್ರೂ ಯಾವಾಗಲೇನು ಜಾಗ್ಬೋದು, ಅದಕ್ಕೆ ಎಲ್ಲರೂ ನಿಲ್ಸೋಕ್ಕೆ ಪರ್ಮಿಷನ್ ಇಲ್ಲ. Thank you for visiting Project Beacon Border Road Organization. You are at the Zotzilla altitude 11649 feet. Okay. Vijayka. Kargil 96 km, Leh 326. Oh, idenidu. Fearless 55. ಆಲ್ವೇಸ್ ವಿಕ್ಟರಿ. ಓಕೆ, ಎಲ್ಲರೂ ನಿಲ್ಸಂಗಿಲ್ಲ, ಗಾಡಿ ವಿಸಿಲ್ ಹೊಡಿತಿದ್ದಾರೆ, ಅದಕ್ಕೆ ಹೋಗ್ತಾ ಇದ್ದೀವಿ. ರೀಲ್ ಮಾಡ್ಕೊ. ಓಹೋ, ಜೋಜಿಲಾ ವಾರ್ ಮೆಮೋರಿಯಲ್ ಇದು. ಹೋಗೋಣವಾ? ಇಲ್ಲಿ ಮುಂದೆ ಮಳೆ ಬರೋ ಥರ ಇದೆಯಲ್ಲ, ರೈನ್ ಗೇರ್ಸ್ ಹಾಕೊಂಬಿಡೋಣ. ಎಲ್ಲ ಟಾರ್ಪಲ್ ಕಟ್ತವ್ರಲ್ಲಿ. ಬಿಟ್ಬಿಟ್ಲು. ನಾನು ಹಾಕ್ತೀನಿ, ನೀನು ಸಪೋರ್ಟ್ ಮಾಡಷ್ಟು. ತಲೆ ಹೊಡೆಯುತ್ತೆ. ಕೈಯಲ್ಲಿ ಹಿಡ್ಕೊಂಡು ಹಾಗೆ ಗಾಡಿ ಮುಟ್ಬಿಡ ಬಿಡೋಗ್ಬಿಡುತ್ತೆ.
ಇದೆ ಗೊತ್ತಾ ಸ್ನೋ ಇವಾಗ. ಓಕೆ, ಅಲ್ಲಿ ಸೇಫ್ ನೋಡಿ. ಫುಲ್ಲು ಸಿಕ್ಕಾಪಟ್ಟೆ ಸ್ನೋಫಾಲ್ ಸ್ಟಾರ್ಟ್ ಆಗಿಬಿಟ್ಟಿದೆ. ಈ ಕಾಣ್ತಾಯಿದೆ ಅನಿಸುತ್ತೆ ನಿಮಗೆ ಎಲ್ಲ. ನಾನು ಹಿಮ ಫುಲ್ ರೆಡಿಯಾಗಿದ್ದೀವಿ. ಹಿಮ ಬಿದ್ದಲು ಪಾಪ ಕಾಲಿಗೆ ಬೇಟಾಗೋಯ್ತು. ಇವಾಗೆಲ್ಲ ಸ್ನೋಫಾಲ್ ಆಗ್ತಾಯಿದೆ ಎಲ್ಲ ಕಡೆ. ಏನು ಕತ್ತಿನ ಏನೋ ಗೊತ್ತಿಲ್ಲ. ಹಿಂಗೆ ಆರಾಮಾಗಿ ಸ್ವಲ್ಪ ಸೇಫಾಗಿ ಹೋಗಿ ತಲುಪಿಡ್ಬೇಕು. ಹೆಣ್ಮಕ್ಳು ಇದು ಕೊಟ್ಟಿಲ್ವೇ ಟೈಟಾಗಿ ಕೂತ್ಕೊಳ್ಳೋಕ್ಕೇನು ಕೊಡ್ತೀನಿ. ಬಿಸಿಲು ಬರ್ತದೆ, ಜೊತೆಗೆ ಸ್ನೋಫಾಲ್ ಕೂಡ ಆಗ್ತದೆ. ಏನು ಕತೆನೋ ಗೊತ್ತಿಲ್ಲ. ಈ ಹಿಮನ್ ಜಾಕೆಟಲ್ಲಿ ಹೇಳ್ಕೊಳಕ್ಕೆ ಆಪ್ಷನ್ ಇದೆ, ನನಗೆ ಆಪ್ಷನ್ ಇಲ್ಲ. ಇದು ಬಿಸಿಲು ಬರ್ತದೆ, ಜೊತೆ ಸ್ನೋಫಾಲು ಆಗ್ತಾಯಿದೆ. ವಿಚಿತ್ರ ಅಲ್ಲ? ಥರ ಎಲ್ಲ ವಿಚಿತ್ರ ವಿಚಿತ್ರ ಈ ಜಾಗ. ನಿಲ್ಸಿದ ಗಾಡಿ ಹಂಗೆ ಬಿದ್ದೋಗ್ಬಿಡ್ತು. ಗೇರ್ಸ್ ಹಾಕೊಳ್ಳೋಣ, ರೈನ್ ಗೇರ್ಸ್ ಅಂತ ನಿಲ್ಸಿದ್ವಿ, ಗಾಡಿ ಹಂಗೆ ಬಿದ್ದೋಗೇ ಬಿಡ್ತು. ಓಕೆ, ಆಲ್ ಇಸ್ ವೆಲ್, ಎಲ್ಲ ಒಳ್ಳೆಯದಕ್ಕೆ. ಇಂಟರ್ಕಮ್ ಆನ್ ಇದೆಯಲ್ಲ? ಬಿಸಿಲು ಬಂತು, ಸ್ನೋಫಾಲ್ ಇದೆ. ಗಾಡಿಗೆ ಹಿಂಗೆ ತಳ್ಳಿ ಹಿಡ್ಕೊ. ಜಾಸ್ತಿ ತಳ್ಬೇಡ, ಜಾಸ್ತಿ ತಳ್ಬೇಡ. ನನಗೆ ಇದು ಬಿದ್ದೋಗಂಗೆ ಆಯ್ತು, ಅದಕ್ಕೆ ಆ ಕಡೆಗೆ ಹೋಗ್ಬಿಡುತ್ತಲ್ಲ. ಓಹ್, ಆ ಕಡೆ ಮೌಂಟೇನ್ ಡ್ಯೂ ತಳ್ಳು ಒಂಚೂರು. ಬಾ, ಆ ಕಡೆ ಬಾ, ಬಿಡು ಗಾಡಿ, ಬಿಡು. ತಳ್ಳು ಒಳಗಡೆ ತಳ್ಳು. ಹಾಂ, ಓಕೆ. ಹಾಂ, ಇಲ್ಲಿ ತಳ್ಳಿ ಹಿಡ್ಕೊ, ಹಿಂಗೆ ತಳ್ಳಿ ಹಿಡ್ಕೊ, ತಳ್ಳಿ ಹಿಡ್ಕೊ. ಹಾಂ, ಕೂತು. ಗ್ಲಾಸ್ ಓಪನ್ ಮಾಡಬೇಡ.
ವಾಟರ್ ಪ್ರೂಫ್ ಹೋಗ್ಬಿಡುತ್ತೆ. ಹೋಗೋಣ. ಏನು ಬಿಟ್ಟಿಲ್ಲಲ್ಲ. ದೇವ್ರೆ ಸೇಫಾಗಿ ಕರ್ಕೊಂಡೋಗಪ್ಪ. ಎಲ್ಲೂ ದಬ್ಬಾಕೊಳ್ಬಾರ್ದು. ನಿಂತು ಜಾಗದಲ್ಲಿ ಹೆಂಗೋ ಬಿದ್ವಿ, ಹೋಗ್ತಾ ಬೀಳಬಾರ್ದು. ನಾವು ಇನಿಷಿಯಲ್ ಮಳೆ ಅಂದ್ಕೊಂಡ್ವಿ, ಮಳೆ ಎಲ್ಲ ಫುಲ್ ಸ್ನೋಫಾಲ್ ಆಗೋಯ್ತು ಒಂದು ಸೆಕೆಂಡಲ್ಲಿ. ಹಬ್ಬ ಫುಲ್ ಭಯನೇ ಆಗೋಯ್ತು ನಮಗಂತೂ. ಯಾಕಂದರೆ ಗಾಡಿ ವೇಟ್ ಇದೆಯಲ್ಲ, ಅದೇ ದೊಡ್ಡ ಚಾಲೆಂಜು. ಬಿಸಿಲು ಬರ್ತದೆ. ನಾವು ಥರ್ಮಲ್ ಹಾಕ್ಕೊಂಡಿದ್ದೀವಿ ಒಳಗಡೆ, ಅದಕ್ಕೆ ಹಂಗಾಗಿ ಚಳಿ ಇಲ್ಲ. ಥರ್ಮಲ್ ಹಾಕಿಲ್ಲ ಅಂದರೆ ಅಷ್ಟೇ. ನೋಡಿ ರೋಡೆಲ್ಲ ಹಂಗೆ ಬಿದ್ದಿದೆ ಇನ್ನು ಸ್ನೋ. ಓಕೆ, ಯಾರೋ ಬಂದು ಪಾಪ ಹೆಲ್ಪ್ ಮಾಡಿದ್ರು ಎತ್ತಕ್ಕೆ, ಇಲ್ಲಾಂದರೆ ಸಿಕ್ಕಾಬಿಟ್ಟೆ ಕಷ್ಟ ಆಗ್ಬಿಟ್ರೆ ನನಗೂ ಹಿಮಂಗೂ ಎತ್ತಕ್ಕೆ. ನಮಗೆ ಕಾಲಿಗೆ ಏಟಾಗಿದೆ, ಊತ ಬಂದುಬಿಟ್ಟಿದೆ. ನೋಡ್ಬೇಕು ಏನಾದ್ರು ಮೂಳೆ ಗಿಳೆ ಏಟಾಗಿದೆಯಾ ಏನು, ಸ್ಕ್ಯಾನಿಂಗ್ ಮಾಡಿಸ್ಬೇಕು. ಸ್ಪ್ರೇ ಹೊಡೆದಿದ್ದೀನಿ ಇಮಿಡಿಯೇಟಾಗಿ. ಹಿಮ, ಹಲೋ ಹಿಮ, ಕೇಳಿಸ್ತಿದೆಯಲ್ಲ? ಕಾಲು ನೋವ್ತಾ ಇದೆಯಾ ತುಂಬ? ಅದು ಮೂಳೆ ನೋವ್ತಾ ಇದೆಯಾ? ಮುಂಚೆ ಸ್ಕ್ಯಾನಿಂಗ್ ಮಾಡಿಸ್ಬೇಕು ಅನ್ಸುತ್ತೆ. ಲೇಗೆ ಹೋದರೆ ಲೇಯಲ್ಲಿ ಚೆಕ್ ಸ್ಕ್ಯಾನಿಂಗ್ ಮಾಡಿಸ್ಬೇಕು. ಗೊತ್ತಿಲ್ವಲ್ಲ, ರಿಸ್ಕು ಯಾವ ಲೆವೆಲ್ಗಿದೆ ಗೊತ್ತಿಲ್ಲಲ್ಲ, ಅದನ್ನು ನೋಡಿ ಮಾಡಿಸ್ಕೋಬೇಕು. ನೋಡಿ ಇಲ್ಲೇನು ಬಿದ್ದಿಲ್ಲ, ಅಲ್ಲಿ ಹಿಂದ್ಗಡೆ ಇಲ್ಲೇನು ನಾರ್ಮಲ್ ಇದೆ. ರಿಸ್ಕ್ ತಗೋಬಾರ್ದು ಅಂತ ಹಂಗೆ ಮುಂದೆ ಬಂದ್ವಿ ನಾವು, ಅದೇ ರಿಸ್ಕ್ ಆಗೋಯ್ತು. ಅಲ್ಲಿ ಸ್ನೋ ಹೆಂಗಿತ್ತು ಅಂದರೆ ಮುಗಿದ ಕತೆ ಅನ್ಕೊಂಬಿಟ್ವಿ, ಅಷ್ಟು ಸ್ನೋ ಇತ್ತು. ಅಲ್ಲಿಂದ 500 ಮೀಟ್ರ್ ಮುಂದ್ಗಡೆ ಬಂದರೆ ಮತ್ತೆ ಫುಲ್ ಬಿಸಿಲು. ಯಪ್ಪ, ಅದರಿಂದ ಗಾಡಿ ಕೆಳಗಡೆ ಬಿತ್ತು, ಹಿಮನ್ಗೆ ಏಟಾಯಿತು. ನಾವು ರೈನ್ ಗೇರ್ಸ್ ಎಲ್ಲ ಹಾಕ್ಕೊಂಡ್ವಿ. ಇವಾಗ ನೋಡ್ರಿ ಏನೂ ಇಲ್ಲ ಅಂತೆ, ನಾರ್ಮಲ್ ಅಂತೆ. ಇಳಿ ಇಳಿಯಮ್ಮ.
ಬೀಳಂಗೈತೆ ಗಾಡಿ ನಂಗನ್ನಿಸ್ತು. ಯಪ್ಪ ಗಾಡಿ ಬ್ರೇಕ್ ಫೇಲ್ ಆಗಿಬಿಟ್ಟಿದೆ. ಗಾಡಿ ಬ್ರೇಕೇ ಹಿಡಿತಾ ಇಲ್ಲ. ಏನು ಮಾಡೋದು ಗೊತ್ತಾಗ್ತಿಲ್ಲ. ನೀರು ಹಾಕಿದ್ರೆ ಆಗುತ್ತೆ ಅಂತ ಹೇಳೋರೆ. ಯಾವುದೋ 2-3 ವೀಡಿಯೋ ನೋಡಿದ್ದೆ. ಹಾಗಾಗಿ ಒಂದು ಸ್ವಲ್ಪ ನೀರು ಹೀಗಿದ್ದೀನಿ. ಫುಲ್ ಹಂಗೆ ಕುದೀತಾ ಇದೆ. ಕಬ್ಬಿಣದ ಮೇಲೆ ನೀರು ಹಾಕಿದರೆ ಹೆಂಗಾಗುತ್ತೆ ಹಂಗೆ ಆಗ್ತದೆ. ಫ್ರಂಟು ಹೀಟ್ ಆಗಿರುತ್ತೆ ಮೋಸ್ಟ್ಲಿ. ಯಾಕಂದರೆ ನಾವು ಫುಲ್ಲು ಎಕ್ಸ್ಟ್ರೀಮ್ ಘಾಟ್ ಸೆಕ್ಷನ್ ಬಂದಿದ್ದು. ಇಲ್ಲಿಂದ ಇನ್ನೂ 93 ಕಿಲೋಮೀಟ್ರ್ ಹೋಗಬೇಕು. ಏನು ಹೋಗೋದೋ ಗೊತ್ತಿಲ್ಲ. ಒಂದೇ ಒಂದು ಬೈಕರ್ ಒಬ್ಬರೂ ಇಲ್ಲ, ಯಾರೂ. ನಾವಿಬ್ಬರೇ ಬಂದಿದ್ದೀವಿ. ರಿಸ್ಕ್ ತೊಗೊಂಡು ಬಂದಿದ್ದೀವಲ್ಲ, ಹೆಂಗಾದ್ರೂ ಮಾಡಿ ಕಂಪ್ಲೀಟ್ ಮಾಡ್ತೀವಿ. ಏನಿವ ಮಾಡ್ತೀವಿ. 1 ಸೆಕೆಂಡಲ್ಲಿ ಫುಲ್ಲು ಸ್ನೋ ಹಂಗೆ ಬಾಲ್ಸ್ ತಪ್ಪ ಬೀಳ್ತಾಯಿದ್ವು. ಸರಿ ಅಂತ ರೈನ್ ಜಾಕೆಟ್ ಹಾಕೊಳ್ಳೋ ಅಂತ ನಿಲ್ಲಿಸಿದ್ವಿ, ಗಾಡಿ ಬಿದ್ದೋಯ್ತು. ಇನ್ನೊಂದು ಕಾಲು ಏಟಾಗಿ ಹೋಗ್ಬಿಡ್ತು. ನೋಡ್ಬೋದು ಹೆಂಗೆ ಕಾಣ್ತಾ ಇದೆ. ಫುಲ್ ಇವಾಗ ಕಾರ್ಗಿಲ್ ಹೋಗಬೇಕು. ಕಾರ್ಗಿಲ್ ಹೋಗಿ ವಾರ್ ಮೆಮೋರಿಯಲ್ ನೋಡ್ಕೊಂಡು ಕಾರ್ಗಿಲಲ್ಲಿ ಸ್ಟೇ. ನೆಟ್ವರ್ಕ್ ಇಲ್ಲ. ನೆಟ್ವರ್ಕ್ ಬಂದ ತಕ್ಷಣ ಫಸ್ಟು ಸ್ಟೇ ಬುಕ್ ಮಾಡ್ಕೋಬೇಕು ಕಾರ್ಗಿಲಲ್ಲಿ. ಏನಾಗುತ್ತೆ ನೋಡೋಣ ಬನ್ನಿ. ಒಂಚೂರು ಫ್ರೆಂಡ್ಗೂ ಒಂಚೂರು ನೀರು ಹಾಕ್ಬಿಟ್ಟು ಹೊರಡೋಣ ಅಷ್ಟೇ. ಅಪ್ಪ ರೈಡಿಂಗ್ ಗೇರ್ಸ್ ಹಾಕ್ಕೊಂಡು ಮತ್ತೆ ಹೊರಡ್ತಾ ಇದ್ದೀವಿ. ಈಗ ಬ್ರೇಕ್ ಫೇಲ್ಯೂರ್ ಆಗಿತ್ತು. ಏನೋ ಆದರೆ ಹೋಗೋದು ಸ್ವಲ್ಪ ರೋಡ್ ಮತ್ತೆ ಜಿಗ್ಜಾಗಿದೆ. ರೋಡ್ ಕರೆಕ್ಟಾಗಿದೆ. ಅದೇ ಭಯ ಬ್ರೇಕ್ದು. ಸೀದಾ ನಿಲ್ಲಲ್ಲ. ಮತ್ತೆ ಎಲ್ಲರೂ ದಬಾಕಬೇಕಾಗುತ್ತೆ. ಸಿಟಿಯಲ್ಲಿ ರೂಮ್ ಮಾಡಿದ್ದೀವಿ. ಬಟ್ ಟೈಮ್ ಗೊತ್ತಾಗೋದಿಲ್ವಲ್ಲ. ನಾವು ಕಾರ್ಗಿಲ್ ವಾರ್ ಮೆಮೋರಿಯಲ್ದು ಟೈಮ್ ಇರುತ್ತೆ. ಬೆಳಗ್ಗೆ 8ರಿಂದ 12 ಗಂಟೆ ಮತ್ತು ಸಂಜೆ 2ರಿಂದ 5 ಗಂಟೆ. ನಾವು ಆಲ್ರೆಡಿ 5:15. ಸೊ ಇವಾಗ ನಾವು ವಾಪಸ್ ಬರಬೇಕು. ನಾವು ಕಾರ್ಗಿಲಿಂದ ವಾಪಸ್ ಬಂದು ನೋಡಬೇಕು. 40 ಕಿಲೋಮೀಟ್ರ್ ವಾಪಸ್ ಬರಬೇಕು. ಸೊ ನೀವೇನಾದರೂ ಬಂದು ಇಲ್ಲೇ ಕಾರ್ಗಿಲ್ ಏನು ವಾರ್ ಮೆಮೋರಿಯಲ್ ಇದೆಯಲ್ಲ, ಅದಕ್ಕೊಂದು 6-7 ಕಿಲೋಮೀಟ್ರ್ ಹಿಂದ್ಗಡೆನೇ ಒಂದು ಸಿಟಿ ಇದೆ. ಇದು ಏನು ನೋಡ್ತಾ ಇದ್ರೆ ಇಲ್ಲೇ ರೂಮ್ ಮಾಡ್ಕೊಂಬಿಟ್ರೆ ಒಂದು ವೇಳೆ ನಿಮಗೆ ಅರ್ಜೆಂಟಲ್ಲಿ ಬರೋದು ಅಥವಾ ಲೇಟ್ ಆಯಿತು, ಮಿಸ್ ಆಗೋಯ್ತು ಅನ್ನೋ ಯಾವ ತಲೆನೋವು ಇರೋಲ್ಲ. ಇದ್ರದ್ದು ಊರ ಹೆಸರು ನೋಡೋಣ ನಾನು ಟ್ರೈ ಮಾಡ್ತಾಯಿದ್ದೀನಿ, ಗೊತ್ತಾಗ್ತಾಯಿಲ್ಲ. ಬಟ್ ಎಲ್ಲ ಖಾಲಿ ಹೊಡಿತಾಯಿದೆ ರೂಮ್ಸ್ ಎಲ್ಲ. ಟೂರಿಸ್ಟೇ ಇಲ್ಲ. ಕಾರ್ಗಿಲ್ ವಾರ್ ಮೆಮೋರಿಯಲ್ ಇಲ್ಲೇ ಲೆಫ್ಟ್ ತಗೋಬೇಕು. ಅದಾಗೆಲ್ಲ ಇಲ್ಲಿ ಪಾರ್ಕಿಂಗ್ ಇದೆ. ಇದೇ ಕಾರ್ಗಿಲ್ ವಾರ್ ಮೆಮೋರಿಯಲ್. ಓಪನ್ ಇದೆಯಾ? ಓಪನ್ ಇದೆ. ಇಳ್ಕೊ ಹೋಗಿಮ್ಮ, ಟಿಕೆಟ್ ತೊಗೊಂಬಿಡು. ಇಳ್ಕೊ, ಹಂಗೆ ಹೋಗ್ಬಿಡು. ಹೋಗಿ ಟಿಕೆಟ್ ತೊಗೊಂಬಿಡು. ಎಲ್ಲಿ ಮಿಸ್ ಆಗಿಬಿಡುತ್ತೋ ಅಂದ್ಕೊಂಡ್ವಿ, ನಾಳೆ ಮತ್ತೆ ಬರಬೇಕಾಗತ್ತಲ್ಲ ಅಂತ. ಸೊ ಫೈನಲ್ ಆಗಿ ವಿ ಕುಡ್ ಮೇಕ್ ಇಟ್. ಕಾರ್ಗಿಲ್ ವಾರ್ ಮೆಮೋರಿಯಲ್. ಹೌದಾ? ದುಡ್ಡು ಕನೆಕ್ಟ್ ಮಾಡಲ್ಲ ಇದಕ್ಕೆ. ಓಕೆ